ರಮೇಶ್ ಖನ್ನಾ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿನಿ, ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ಸೈಟ್ ಲೇಔಟ್ ಅದೇ ತೋರಿಸ್ತಿದ್ದೀರಾ, ನಮ್ಗೆ ಕನ್ಸ್ಟ್ರಕ್ಷನ್ ಆಗಿರೋ ಅಂತ ಯಾರು ಸೈಟ್ ವಿತ್ ಮನೆ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇವತ್ತು ನೆಲಮಂಗಲಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್, ಸುಭಾಷ್ ನಗರಕ್ಕೆ. ಹಾಗೆ ನಿಮ್ಗೆ ಇಲ್ಲಿ ಪಕ್ಕದಲ್ಲೇ ನಿಮ್ಗೆ ಇಲ್ಲಿ ವಿಶಾಲ್ ಪಬ್ಲಿಕ್ ಸ್ಕೂಲ್ ಕೂಡ ಇದೆ. ಅದ್ರ ಬ್ಯಾಕ್ ಸೈಡ್ ಅಲ್ಲೇ ಇರುವಂತ 2 ಮನೆ ನಿಮ್ಗೆ ಇಲ್ಲಿ ಸೇಲಿಗೆ ಬಂದಿದೆ. 2 ಮೆಜರ್ಮೆಂಟ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಈ ಮನೆ ಸೇಲಿಗೆ ಬಂದಿದೆ. ಇದು ಬಂದ್ಬಿಟ್ಟು ನಿಮ್ಗೆ G+3 ಕೆರಡೆ ನಿಮ್ಗೆ ಇಲ್ಲಿ 3BHK ಮನೆ ಬಾಡಿಗೆಗಿದೆ. ಹಾಗೆ ನಿಮ್ಗೆ ಇಲ್ಲಿ ಡೂಪ್ಲೆಕ್ಸ್ ಅಂದ್ರೆ ನಿಮ್ಗೆ ಇಲ್ಲಿ 4 ಬೆಡ್ರೂಮ್ ಇರುವಂತ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಮನೆ ಕೂಡ ಇದೆ. ಹಾಗಾದ್ರೆ ಫಸ್ಟ್ ಈ ಮನೆ ನೋಡ್ಕೊಂಡ್ ಬರೋಣ. ಹಾಗೆ ಪಕ್ಕದಲ್ಲೂ ಕೂಡ ಇನ್ನೊಂದು ಮನೆ ಕೂಡ ಇದೆ. ಅದು ಬಂದ್ಬಿಟ್ಟು ಸೈಟ್ ಮೆಜರ್ಮೆಂಟ್, 2 ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಈ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ 45/50 ಇದೆ. ಹಾಗೆ ಪಕ್ಕದಲ್ಲಿ ನೋಡ್ತಾ ಇರಬಹುದು ಅದು ಕೂಡ ನಿಮ್ಗೆ 40/50 ಮೆಜರ್ಮೆಂಟ್ ಇರೋದು. ಕನ್ಫ್ಯೂಸ್ ಆಗ್ಬಿಡಿ, ಇದು ಸಪರೇಟ್ ಬಿಲ್ಡಿಂಗ್, ಅದು ಸಪರೇಟ್ ಬಿಲ್ಡಿಂಗ್. ಇದು ಮೆಜರ್ಮೆಂಟ್ ಬಂದ್ಬಿಟ್ಟು 45/50 ಮೆಜರ್ಮೆಂಟ್ ಈ ಮನೆದು. ಹಾಗೆ ಪಕ್ಕದಲ್ಲಿ ಏನ್ ನೋಡ್ತಾ ಇದ್ದೀರಾ ಅದು ಕೂಡ ನಿಮ್ಗೆ 45/50 ಮೆಜರ್ಮೆಂಟ್ ಇರುವಂತ ಮನೆ. ಪಕ್ಕದಲ್ಲಿ ನಿಮ್ಗೆ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಗೆ 8 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಸ್ವಂತ ಬೋರ್ ಕೂಡ ಇದೆ. ಈ ಬಿಲ್ಡಿಂಗ್ ಕೂಡ ನಿಮ್ಗೆ ಸ್ವಂತ ಬೋರ್ ಇದೆ. ಹಾಗೆ ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ಕೂಡ ಸ್ವಂತ ಬೋರ್ ಇದೆ. ಇದು ಬಂದ್ಬಿಟ್ಟು BMRD ಅಪ್ರೂವ್ ಆಗಿರುವಂತ ಖಾತಾ ಸೈಟ್ಸ್. ನಿಮ್ಗೆ ಇಲ್ಲಿ ಸೈಟ್ ರೇಟ್ ಅಲ್ಲಿ ನಿಮ್ಗೆ ಸೈಟ್ ವಿತ್ ಮನೆ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಬಿಲ್ಡಿಂಗ್ ಹೊರಗಡೆ ಹೋಗೋಣ, ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡ್ಬರೋಣ ಬನ್ನಿ. ಫಸ್ಟ್ ಈ ಬಿಲ್ಡಿಂಗ್ ನ ತೋರಿಸ್ತೀನಿ, ಸೆಕೆಂಡ್ ಬಂದ್ಬಿಟ್ಟು ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ನ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಿಮ್ಗೆ G+3 ಆಗಿರುವಂತ ಬಿಲ್ಡಿಂಗ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 45/50 ಇರುವಂತ ಮೆಜರ್ಮೆಂಟ್. ಮೇಡಮ್, ಇದು ಯಾವ ಫೇಸಿಂಗ್ ಅಲ್ಲಿ ಬರುತ್ತೆ ಮೇಡಮ್? ಇದು ನಾರ್ತ್ ಫೇಸಿಂಗ್, ನೆಲಮಂಗಲ ಸುಭಾಷ್ ನಗರ ಹಿಂಭಾಗ. ಸುಭಾಷ್ ನಗರದಲ್ಲಿದೆ, ವಿಶಾಲ್ ಸ್ಕೂಲ್ ಹಿಂಭಾಗ ಬರುತ್ತೆ. ಓಕೆ, ಇದು ಪಕ್ಕದಲ್ಲಿ ಸ್ಕೂಲ್ ಅಲ್ವಾ ಮೇಡಮ್? ವಿಶಾಲ್ ಸ್ಕೂಲ್, ಅದೇ ವಿಶಾಲ್ ಸ್ಕೂಲ್. ಮೇನ್ ರೋಡ್ಗೆ ಸುಮಾರು ಬರೀ ಒಂದು 200 ಮೀಟರ್ ಮಾತ್ರ ಇದೆ. 200 ಮೀಟರ್ಸ್ ಅಷ್ಟೇ ಅಲ್ವಾ? ಅಲ್ಲೇನ್ ಮಕ್ಕಳೇನ್ ಆಟ ಆಡ್ತಾ ಇದಾರೆ, ಅಲ್ಲೊಂದು ಗಾಡಿ ಪಾಸ್ ಆಗ್ತಾ ಇದೆಯಲ್ಲ? ಹೌದು, ಅದೇ ಮೇನ್ ರೋಡ್. ನಿಮ್ಗೆ ಇದು ಮೇನ್ ರೋಡ್. ಅದು ಸೀದಾ ನಿಮ್ಗೆ ಟೋಲಿಗೆ ಕನೆಕ್ಟ್ ಆಗುತ್ತೆ. ನೆಲಮಂಗಲ ಟೋಲಿಗೆ ಕನೆಕ್ಟ್ ಆಗುತ್ತೆ. ಆ ನೆಲಮಂಗಲ ತುಮಕೂರು ಹೈವೇ ಇಲ್ಲಿಂದ ಕೇವಲ 200 ಮೀಟರ್ ಮಾತ್ರ. 200 ಮೀಟರ್ಸ್. ಓಕೆ ಮ್ಯಾಮ್, ಹೊರಗಡೆ ಹೋಗೋಣ ಬನ್ನಿ. ಮೇಡಮ್, ಇದು ಬಂದ್ಬಿಟ್ಟು G+3 ಅಲ್ವಾ ಬಿಲ್ಡಿಂಗ್? ಹೌದು, G+3. ಕೆಳಗಡೆ ಟ್ರಿಪ್ಲೆಕ್ಸ್ ಒಂದು. ಇದು ನೀವು ಈಗ ನೋಡ್ತಾ ಇರೋದು 3 ಬೆಡ್ರೂಮಿನ ಒಂದು ಮನೆ. ಓಕೆ ಮೇಡಮ್, ಇಲ್ಲಿ ಪಕ್ಕದಲ್ಲಿ ಏನೋ ಸ್ಪೇಸ್ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ಸುಮಾರು 4 ಕಾರ್ ನಿಲ್ಸುವಂತ ಜಾಗ ಇದೆ. ಹಾಗೆ ಪಕ್ಕದಲ್ಲಿ ಬಲಗಡೆನೂ ಸಹ ಒಂದು ಕಾರ್ ಪಾರ್ಕಿಂಗ್ ಇದೆ. ನಿಮ್ಗೆ ಅದು ಆಮೇಲೆ ತೋರಿಸ್ತೇವೆ. ಓಕೆ ಮೇಡಮ್, ಇದು ಎಂಟ್ರೆನ್ಸ್ ಬಾಗ್ಲಲ್ವಾ ಮೇಡಮ್ ಇದು? ಹೌದು. ಓಕೆ ಮೇಡಮ್, ಇದು ಹಾಲು. ಇದು ಎಷ್ಟು ಬೆಡ್ರೂಮ್ ಮನೆ ಮೇಡಮ್? ಇದು 3 ಬೆಡ್ರೂಮ್ ಮನೆ ಇದೆ. 3 ಬೆಡ್ರೂಮ್. ಒಂದು ಪೂಜಾ ರೂಮ್ ಬರುತ್ತೆ. ಇದು ಪೂಜಾ ರೂಮ್ ಅಲ್ವಾ? ಪೂಜಾ ರೂಮ್. ಓಕೆ ಮೇಡಮ್, ಇದು ಬಂದ್ಬಿಟ್ಟು ಹಾಲ್ ಅಲ್ವಾ ಮೇಡಮ್? ಹಾಲ್ ಇದು. ಓಕೆ ಮೇಡಮ್, ಇದು ರೈಟ್ ಸೈಡ್ ಇರೋದು 1 ಬೆಡ್ರೂಮ್. ಇದೊಂದು ಬೆಡ್ರೂಮ್. ಇದು 1 ಬೆಡ್ರೂಮ್. ಇದು ಆಕ್ಚುಲಿ 3BHK ಅಲ್ವಾ ಮೇಡಮ್? ಇದು ಹೌದು, 3BHK ಮನೆ. ಓಕೆ, ಕಬೋರ್ಡ್ ಕೂಡ ಆಗೋಗಿದೆ ಅಲ್ವಾ? ಎಲ್ಲ ವಾರ್ಡ್ರೂಬ್ಸ್ ಇದೆ. ವಾರ್ಡ್ರೂಬ್ಸ್ ಕೂಡ 3 ಬೆಡ್ರೂಮ್ ಅಲ್ಲೂ ವಾರ್ಡ್ರೂಬ್ಸ್. ಎಲ್ಲ ಡೋರು ಸಹ ನಿಮ್ಗೆ ಟೀಕ್ ವುಡ್ ಇದೆ. ಪೂರ್ತಿ ವುಡ್ ವರ್ಕ್ ಏನಿದೆ ಎಲ್ಲಾ ಬಿಲ್ಡಿಂಗ್ದು ಪೂರ್ತಿ ಟೀಕ್ ವುಡ್ ಇದೆ. ಓಕೆ, ಈ ರೂಮ್ ಇಂದ ಇದು ಅಟ್ಯಾಚ್ ಆಗುತ್ತಲ್ವಾ ಮೇಡಮ್? ಎಲ್ಲ ಅಟ್ಯಾಚ್ ಬಾತ್ರೂಮ್ಸ್ ಬರುತ್ತೆ. ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಒಂದು ಕೂಡ ರೂಮ್ ಇದೆ, ನೋಡ್ತಾ ಇರಬಹುದು ಫ್ರೆಂಡ್ಸ್. ಇಲ್ಲೂ ನೀವು ಇಲ್ಲೂ ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್. ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಇದು 2 ಬೆಡ್ರೂಮ್ ನಾನು ಇವಾಗ ತೋರಿಸಿದೆ ನಾನು ನಿಮ್ಗೆ. ಇದೊಂದು ಸ್ಮಾಲ್ ಪ್ಯಾಸೇಜ್ ಬಿಟ್ಟಿದಿರಲ್ವಾ ಮೇಡಮ್? ಹೌದು, ಅದು ಬಟ್ಟೆ ಒಗಿಲಿಕ್ಕೆ, ಒಣಗಕ್ಕೆ ಹಾಕ್ಲಿಕ್ಕೆ ಅಲ್ಲೊಂದು ಬಾತ್ರೂಮ್ ಸಹ ಇದೆ. ಇದು ಅಡಿಗೆ ಮನೆ. ಇದು ಅಡಿಗೆ ಕಿಚನ್. ಇದು ಕಿಚನ್. ಹೌದು. ಓಕೆ, ಇದಕ್ಕೂ ಕೂಡ ವುಡ್ ವರ್ಕ್ ಕೂಡ ಮಾಡಿಸಿದಿರಲ್ವಾ? ಹೌದು, ಎಲ್ಲ ವುಡ್ ವರ್ಕ್ ಇದೆ. ಇಲ್ಲೊಂದು ಬೆಡ್ರೂಮ್ ಬರುತ್ತೆ. ಇದೊಂದು ಬೆಡ್ರೂಮ್. ಇದು ಅಲ್ಲಿ ಹೊರಗಡೆ 2 ನೋಡಿದ್ರೆ ಇದು 1 ಬೆಡ್ರೂಮ್. ಓಕೆ, ಇಲ್ಲಿ ಬಟ್ಟೆ ಒಣಗಕ್ಕೆ ಹಾಕ್ಲಿಕ್ಕೆ, ಮತ್ತೆ ಇಲ್ಲೊಂದು ಬಾತ್ರೂಮ್ ಬರುತ್ತೆ. ಪೂರ್ತಿ ಪ್ಯಾಸೇಜ್, ಗಾಳಿ ಬೆಳಕಿಗೆ ಎಲ್ಲ ನಿಮ್ಗೆ ಎಲ್ಲ ಇನ್ ಡೀಟೈಲ್ ಆಗಿದೆ. ಓಕೆ, ಸ್ಪೇಸ್ ಕೂಡ ಬಿಟ್ಟಿದಿರಲ್ವಾ? ಹೌದು, ತುಂಬಾ ಸ್ಪೇಸ್ ಇದೆ. ಓಕೆ, ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಬಟ್ಟೆ ಒಗೆಯಕ್ಕೆ ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಕೂಡ ಜಾಗ ಮಾಡ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ನಿಮ್ಗೆ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ, ನೋಡ್ತಾ ಇರಬಹುದು. ಇವಾಗ ಗ್ರೌಂಡ್ ಫ್ಲೋರ್ ಮನೆ ನೋಡಿದ್ವಿ ಮ್ಯಾಮ್. ಇವಾಗ
ಈಗ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಓಕೆ ಇಲ್ಲಿ ನಿಮ್ಗೆ ಎಲ್ಲದಕ್ಕೂ ಬೋರ್ವೆಲ್ ಸಪರೇಟ್ ಇದೆ, ಮೀಟರ್ ಬೋರ್ಡ್ ಎಲ್ಲ ಸಪರೇಟ್ ಇದೆ. ಓಕೆ, ನೀರಿನ ವ್ಯವಸ್ಥೆ ಯಾವ ತರ ಇದೆ? ನೀರಿನ ವ್ಯವಸ್ಥೆ ಬೋರ್ವೆಲ್ ಇದೆ ಮೇಡಮ್. ಬೋರ್ವೆಲ್ ಇದೆಯಾ ಮೇಡಮ್? ಬೋರ್ವೆಲ್ ಇದೆ, ಮತ್ತೆ ಇದು ಕಾರ್ಪೊರೇಷನ್ ವಾಟರ್ Corporation ಕೂಡ ಎರಡು ಕನೆಕ್ಷನ್ ಇದೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗೋಣ. ಇದು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ನೀವು ಇವಾಗ ಈ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ, ಪಕ್ಕದಲ್ಲಿ ಅದ್ರ ಅಟ್ಯಾಚ್ ಆಗಿ ಒಂದು ಶೆಡ್ ಇದೆ, ಅಲ್ಲಿ ಸಹ ಒಂದು ಕಾರ್ ಪಾರ್ಕಿಂಗ್ ಬರುತ್ತೆ. ಇದು ಕೂಡ ಕಾರ್ ಪಾರ್ಕಿಂಗ್ ಹೌದು, ಅದು ನಮ್ದೇ ಕಾರ್ ಪಾರ್ಕಿಂಗ್ ಇರೋದ್ರಿಂದ ಅದಲ್ಲೂ ಇಲ್ಲಿ ಸಹ ಒಂದು ಕಾರ್ ನಿಲ್ಸ್ಕೋಬಹುದು. ಮ್ಯಾಮ್ ಇದು ಇದೆ ಎಂಟ್ರೆನ್ಸ್ ಅಲ್ವಾ ಮೇಡಮ್? ಇದು ಹೌದು, ಎಂಟ್ರೆನ್ಸ್. ಓಕೆ ಮೇಡಮ್, ನೋಡ್ದಂಗೆ ಮೇನ್ ಡೋರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಡೋರ್ ಮೇಡಮ್, ತುಂಬಾ ಚೆನ್ನಾಗಿರೋ ಸ್ಮಾಲ್ ಒಂದು ವರಂಡಾ ತರ ಮಾಡಿದ್ರಲ್ವಾ? ವರಂಡಾ, ಗಾಳಿ ಬೆಳಕು ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಸಿಟ್ ಔಟ್ ನಿಮ್ಗೆ ಯು ಶೇಪ್ ಅಲ್ಲಿ ಸಹ ಮಾಡ್ಕೋಬಹುದು. ಈ ಸಿಟ್ ಔಟ್ ಈ ವುಡ್ ವರ್ಕ್ ಪೂರ್ತಿ ಟೀಕ್ ವುಡ್ ಇದೆ. ಈ ಮನೆಗೆ ಹಾಕಿರುವಂತ ಎಲ್ಲ ವುಡ್ ವರ್ಕ್ ಟೀಕ್ ವುಡ್. ಓಕೆ, ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು. ಎಸ್, ಹೌದು, ತುಂಬಾ ಚೆನ್ನಾಗಿದೆ. ಟೀಕ್ ವುಡ್ ಅಲ್ವಾ ಮೇಡಮ್? ಇದು ಎಲ್ಲ ಟೀಕ್ ವುಡ್. ಫಸ್ಟ್ ಫ್ಲೋರ್ ಗೆ ಬಂದಿದ್ದೀವಿ. ಇದು ಟ್ರಿಪ್ಲೆಕ್ಸ್ ಮನೆನಾ ಮ್ಯಾಮ್? ಹೌದು, ಟ್ರಿಪ್ಲೆಕ್ಸ್. ಇದು ಹಾಲ್. ಇದು ಹಾಲ್. ಇಲ್ಲಿಂದ ಸ್ಟೇರ್ ಕೇಸ್ ಫಸ್ಟ್ ಮೇಲೆ ಹೋಗ್ಲಿಕ್ಕೆ. ಓಕೆ, ಲೆಫ್ಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಡೈನಿಂಗ್ ಹಾಲ್ ಬರುತ್ತೆ. ಇದೆಲ್ಲ ಏನು ಮ್ಯಾಮ್? ಇದು ಟಿವಿ ಯೂನಿಟ್. ಎಲ್ಲ ಟೀಕ್ ವುಡ್ ಮೇಡಮ್? ಎಸ್, ಎಲ್ಲ ಟೀಕ್ ವುಡ್ ಮೇಡಮ್. ಓಕೆ, ಎ ಟು ಝೆಡ್ ಈ ಮನೆಗೆ ಏನ್ ಯೂಸ್ ಮಾಡಿದ್ದಾರೆ ಎಲ್ಲ ಟೀಕ್ ವುಡ್. ನೋಡಿ, ಡೈನಿಂಗ್ ಟೇಬಲ್ ಇಂದಾನು ಟೀಕ್ ವುಡ್. ಇದು ಕೂಡ ಡೈನಿಂಗ್ ಟೇಬಲ್. ಹೌದು ಹೌದು. ಇದು ಬಂದ್ಬಿಟ್ಟು ದೇವ್ರ ಮನೆ ಅಲ್ವಾ? ಇದು ದೇವ್ರ ಮನೆ. ನೋಡಿ ಎಷ್ಟು ನೀಟ್ ದೇವ್ರ ಮನೆ. ಆ ವುಡ್ ವರ್ಕ್ ಕಾರ್ವಿಂಗ್ ನೋಡಿ ನೀವು, ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಮಾಡ್ಸಿದ್ದಾರೆ. ಹೌದು. ಇದು ಬಂದ್ಬಿಟ್ಟು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್, ಅಲ್ಲಿಂದ ಎಂಟ್ರೆನ್ಸ್ ಇದೆ. ಓಕೆ, ಇಲ್ಲಿಂದ ಕೂಡ ನಿಮ್ಗೆ ಸರ್ವ್ ಮಾಡ್ಲಿಕ್ಕೆ ಜಾಗ ಇದೆ. ಓಕೆ, ಇಲ್ಲಿ ಸಹ ನಿಮ್ಗೆ ಕಿಚನ್ ಕಿಚನ್ ಎಲ್ಲ ಮಾಡ್ಯುಲರ್ ಮಾಡಿಸ್ಬಿಟ್ಟಿದ್ದಾರೆ. ಹೌದು, ಕಂಪ್ಲೀಟ್ ಇಂಟೀರಿಯರ್ ಆಗೋ ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ಪ್ರತಿಯೊಂದು. ನಿಮ್ಗೆ ಇಲ್ಲೊಂದು ಬಾತ್ರೂಮ್ ಬರುತ್ತೆ ಲೆಫ್ಟ್ ಅಲ್ಲಿ. ಓಕೆ, ಇಲ್ಲೊಂದು ಬಾತ್ರೂಮ್. ಅದು ಎರಡು ಕಡೆ ಎಂಟ್ರೆನ್ಸ್ ಇದೆ. ನಿಮ್ಗೆ ಬೆಡ್ರೂಮ್ ಇಂದನೂ ಕನೆಕ್ಟಿವಿಟಿ ಇರುತ್ತೆ, ಇಲ್ಲಿಂದನೂ ಕನೆಕ್ಟಿವಿಟಿ ಇದೆ. ಓಕೆ, ಇಲ್ಲೊಂದು ವಾಷಿಂಗ್ ಮೆಷಿನ್ ಇಟ್ಟಿದ್ದಾರೆ. ಹೌದು, ಇದು ಒಂದು ಫಸ್ಟ್ ಬೆಡ್ರೂಮ್ ಅಲ್ವಾ? ಇದು ಫಸ್ಟ್ ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಫುಲ್ಲಿ ಫರ್ನಿಶ್ಡ್, ಎಲ್ಲ ಟೀಕ್ ವುಡ್ ಅಲಾಂಗ್ ವಿತ್ ಕಾಟ್. ಕಾಟ್ ಅಲ್ಲಿ ನಿಮ್ಗೆ ಸ್ಟೋರೇಜ್ ಸಹ ಸಿಗುತ್ತೆ. ಮ್ಯಾಮ್, ಇದು ಕಂಪ್ಲೀಟ್ ವುಡ್ ವರ್ಕ್ ಆಗಿದೆ ಅಲ್ವಾ? ಕಂಪ್ಲೀಟ್ 100% ವುಡ್ ವರ್ಕ್ ಅಲಾಂಗ್ ವಿತ್ ಕಾಟ್ ವಿತ್ ಸ್ಟೋರೇಜ್. ಎಲ್ಲ ಫಿಕ್ಸ್ಡ್ ಕಾಟ್ ಮೇಡಮ್. ಓಕೆ, ಇದು ಫಿಕ್ಸ್ಡ್ ಕಾಟ್? ಎಲ್ಲ ಫಿಕ್ಸ್ಡ್ ಕಾಟ್. ಇದು ಬಂದ್ಬಿಟ್ಟು ಸ್ಟಡಿ ಯೂನಿಟ್ ಕೂಡ ಮಾಡಿದಿರಲ್ವಾ? ಹೌದು, ಸ್ಟಡಿ ಯೂನಿಟ್ ಸಹ ಇದೆ ಅದರಲ್ಲಿ. ಮ್ಯಾಮ್, ಇವಾಗ ಮಾಡಿ ಮೇಲೆ ಹೋಗೋಣ. ಮೇಲೆ ಹೋಗೋಣ. ಇಲ್ಲಿ ಸ್ಟೇರ್ ಕೇಸ್. ಓಕೆ, ಹಾಗೆ ನೀವು ನೋಡ್ಬೋದು ಮೇಲೆ ಗಾಳಿ ಬೆಳಕಿಗೆಲ್ಲ ಎರಡೆರಡು ವಿಂಡೋಸ್ ಇದೆ. ಓಕೆ, ಎಲ್ಲ ಗ್ರಾನೈಟ್ ಯೂಸ್ ಮಾಡಿದಾರಲ್ವಾ ಮ್ಯಾಮ್? ಇದು ಹೌದು. ಎಲ್ಲ ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಆಗಿದೆ. ಎಲ್ಲ ಫಿಕ್ಸ್ ಆಗಿದೆ. ಓಕೆ, ಕೆಳಗಡೆ ಇಲ್ಲಿ ಹಾಲ್ ಕೂಡ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಮೇಲ್ಗಡೆಯಿಂದ. ಮ್ಯಾಮ್, ಇವಾಗ ಏನಿದ್ರು ನಾವು ಕೆಳಗಡೆ ಹಾಲಿಂದ ಎಂಟ್ರಿ ಆದ್ವಿ. ಹೌದು ಮ್ಯಾಮ್. ಇದು ಮ್ಯಾಮ್, ಇದು ಹಾಲ್. ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಹಾಲ್. ಓಕೆ, ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಹೌದು. ಓಕೆ, ಎಲ್ಲ ಫುಲ್ಲಿ ವುಡ್ ವರ್ಕ್ ಇದೆ. ಫುಲ್ಲಿ ಫರ್ನಿಶ್ಡ್, ಫಿಕ್ಸಿಂಗ್ ಕಾಟ್ಸ್. ಓಕೆ, ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ. ಹೌದು, ಇದನ್ನು. ಹೌದು. ವಾವ್, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಬ್ಯೂಟಿಫುಲ್ ಆಗಿರೋಂಥ ಹೌದು. ಫುಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಕೂಡ ಆಗಿದೆ. ಹಾಗೆ ನಿಮ್ಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ನೋಡಿ. ಹೌದು, ಅಟ್ಯಾಚ್ ಬಾತ್ರೂಮ್ ಇದೆ ಎಲ್ಲದಕ್ಕೂ. ಮತ್ತೆ ಎಲ್ಲದು ವುಡ್ ವರ್ಕ್, ಕಂಪ್ಲೀಟ್ ವುಡ್ ವರ್ಕ್ ಆಗಿದೆ ಅಲ್ವಾ ಮ್ಯಾಮ್? ಒಂದು ಬೆಡ್ರೂಮ್ ಅಲ್ವಾ ಮೇಡಮ್? ಈ ಕಡೆ ರೈಟ್ ಸೈಡ್ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಓಕೆ, ಇದು ಕಂಪ್ಲೀಟ್ ಎಲ್ಲ ಇಂಟೀರಿಯರ್ ಪ್ಲಸ್ ಅಟ್ಯಾಚ್ ಬಾತ್ರೂಮ್, ಫಿಕ್ಸೆಡ್ ಎಲ್ಲ ಪ್ರತಿಯೊಂದು ಇದೆ. ಫಿಕ್ಸೆಡ್ ಕಾಟ್ಸ್. ಇಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಬೆಡ್ ಕೂಡ ರೆಡಿ ಆಗಿದೆ ಆವಾಗಲೇ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಸ್ಟಡಿ ಯೂನಿಟ್ ಕೂಡ ಮಾಡಿದ್ದಾರೆ. ಹಾಗೆ ಗಾಳಿ ಬೆಳಕಿಗೆ ಅಂತ ಹೇಳ್ಬಿಟ್ಟು ಸ್ಪೇಷಿಯಸ್ ಆಗಿರೋಂಥ ವಿಂಡೋಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಸ್ವಲ್ಪ ಜಾಗ ಇದೆ ಅಲ್ವಾ ಮ್ಯಾಮ್? ಇಲ್ಲಿ ಹೌದು, ಜಾಗ ಇದೆ. ಒಂದು ದಿವಾನ್ ಕಟ್ ಸಹ ಹಾಕೋಬಹುದು. ಓಕೆ,
ಏನೋ ಒಂದು ಡೋರ್ ಇಟ್ಟಿದ್ರಲ್ಲ ಇಲ್ಲಿ ಔಟ್ ಸೈಡ್ ಹೋಗ್ಲಿಕ್ಕೆ, ಔಟ್ ಸೈಡ್ ಹೋಗೋದಕ್ಕೆ. Yes. ಇದು ಕೂಡ ಟೀಕ್ ಡೋರ್ ಅಲ್ವಾ? ಎಲ್ಲ ಟೀಕ್. ಹಾಗೆ ಒಂದು ಸೇಫ್ಟಿ ಗೇಟ್ ಕೂಡ ಹಾಕ್ಸಿದಾರೆ. ಹೌದು, ಎಲ್ಲಾ ಕಡೆನೂ ಸೇಫ್ಟಿ ನಿಮ್ಗೆ ಕಬ್ಬಿಣದ ಡೋರ್ ಇದೆ. ಸಿಟ್ ಔಟ್ ಕೂಡ ಮಾಡಿದೀರಾ? ಹೌದು, ಸಿಟ್ ಔಟ್. ಇದು ಗಾಳಿ ಬೆಳಕಿಗೂ ಚೆನ್ನಾಗಿದೆ ಅಲ್ವಾ ಮ್ಯಾಮ್ ಇದನ್ನು? ಹೌದು. ಈಗ ಸೆಕೆಂಡ್ ಫ್ಲೋರ್. ಎಸ್. ಓಕೆ, ಕಂಪ್ಲೀಟ್ ಗ್ರಾನೈಟ್ ವರ್ಕ್ ಆಗಿದೆ. ಹಾಗೆ ಇದೆಲ್ಲ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ ಮೇಡಮ್ ಸ್ಟೇರ್ಸ್ ಎಲ್ಲ? ಹೌದು. ಓಕೆ, ಮೇಲ್ಗಡೆ ಕೂಡ ಇನ್ನೊಂದು ರೂಮ್ ತರ ಮಾಡಿದಿರಲ್ವಾ ಮ್ಯಾಮ್? ಹೌದು, ಇದು ಜಿಮ್ ಏರಿಯಾ ತರಾನು ಯೂಸ್ ಮಾಡ್ಕೋಬಹುದು ಅಲ್ವಾ? ಪಾರ್ಟಿ ಹಾಲ್ ಓಕೆ ಕಮ್ ಜಿಮ್ ಏರಿಯಾ ಅಲ್ವಾ? ಕಂಪ್ಲೀಟ್ ವುಡ್ ವರ್ಕ್ ಆಗೋಗಿದೆ ಅಲ್ವಾ ಮ್ಯಾಮ್ ಇದನ್ನು? ನೋಡಿ ಎಷ್ಟಿದೆ ಅಂತ, ಎಷ್ಟು ನೋಡಿದ್ರು ಕಡಿಮೆ. ಹೌದು, ಅಷ್ಟಿದೆ ಮ್ಯಾಮ್. ಇಲ್ಲೊಂದು ಡೋರ್ ಮಾಡಿಸಿದೀರಾ? ಹೌದು, ಇದು ಔಟ್ ಸೈಡ್ ಹೊರಗೆ ಹೋಗ್ಲಿಕ್ಕೆ. ಓಕೆ, ಸೇಫ್ಟಿ ಅಂತೂ ಇನ್ನೊಂದು ಡೋರ್ ಕೂಡ ಎಲ್ಲ ಕಡೆ ಕಬ್ಬಿಣದ ಡೋರ್ ಇದೆ. ಸೇಫ್ಟಿ ಗೇಟ್ ಕೂಡ ಮಾಡಿಸಿದಿರಾ? ಎಲ್ಲ ಕಡೆನೂ ಸೇಫ್ಟಿ ಗೇಟ್ ಇದೆ. ಓಕೆ, ಈಗ ನಾವು ಹೊರಗೆ ಹೋಗ್ತಾ ಇದೀವಿ. ಇಲ್ಲಿ ಸಹ ಒಂದು ವಾಶ್ರೂಮ್ ಬರುತ್ತೆ. ಇಲ್ಲೂ ಕೂಡ ಒಂದು ವಾಶ್ರೂಮ್, ಇಲ್ಲೂ ಕೂಡ ಸಹ ಒಂದು ವಾಶ್ರೂಮ್ ಇದೆ. ಓಕೆ, ಇಲ್ಲಿ ಬಟ್ಟೆ ಒಣಗಕ್ಕೆ ಹಾಕ್ಲಿಕ್ಕೆ ಮತ್ತೆ ಗಿಡಗಳೆಲ್ಲ ಇಟ್ಕೊಳ್ಳೋಕೆ ಎಲ್ಲ ಸೂಪರ್ ಆಗಿರುವಂತ ಒಂದು ಸ್ಪೇಷಿಯಸ್ ಆಗಿರೋ ಜಾಗ ಇದೆ. ಹಾಗೆ ಇಲ್ಲಿ ಮತ್ತೆ ಮೇಲ್ ಹೋಗ್ಲಿಕ್ಕೂ ಕೂಡ ನಿಮ್ಗೆ ಒಂದ್ ಸ್ಟೇರ್ ಕೇಸ್ ಬರುತ್ತೆ. ಓಕೆ, ಇಲ್ಲಿ ಮೇಲ್ಗಡೆ ಕೂಡ ಹೋಗ್ಬೋದು. ಹೌದು, ಟೆರೆಸ್ ಮೇಲೆ ಏನಿದೆ ಮ್ಯಾಮ್? ಮೇಲೆ ಹೌದು, ವಾಟರ್ ಟ್ಯಾಂಕ್ ಕೂಡ ಹಾಕಿದ್ದೀರಾ? ಅಷ್ಟೇ, ವಾಟರ್ ಟ್ಯಾಂಕ್ ಇದೆ ಅಷ್ಟೇ. ಸೋಲಾರ್ ಕೂಡ ಇದೆಯಾ ಮ್ಯಾಮ್? ಹೌದು ಮೇಡಮ್, 2 ಸೋಲಾರ್ ಈ ಮನೆಗೋಸ್ಕರನೇ ಇದೆ. ಓಕೆ, ಬಟ್ಟೆ ಒಗೆಯಕ್ಕೆ ಸ್ಪೇಸ್? ಹೌದು, ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಕಂಪ್ಲೀಟ್ ಆಗಿ ಮನೆಗಳು ಕೂಡ ಆಗೋಗಿದೆ. ನೋಡ್ತಾ ಇರ್ಬೋದು ನೀವು. ಎಲ್ಲೂ ನಿಮ್ಗೆ ಇಲ್ಲಿ ಸೈಟ್ ಖಾಲಿ ಇದೆ ಅಂತಾನೆ ಅನ್ಸಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಎಲ್ಲಿ ಕಣ್ಣಾಡ್ಸಿದ್ರು ನಿಮ್ಗೆ ಬರೀ ಮನೆಗಳೇ ಕನ್ಸ್ಟ್ರಕ್ಷನ್ ಆಗಿದೆ. ನೋಡ್ತಾ ಇರ್ಬೋದು ನೀವು. ಇದು ಮನೆ ಕಂಪ್ಲೀಟ್ ತೋರ್ಸಿದ್ರಿ. ಹಾ ಮೇಡಮ್. ಮೇಡಮ್, ಸ್ವಂತ ಬೋರ್ ಇದೆ ಅಂತ ಹೇಳಿದ್ರೆ? ಸ್ವಂತ ಬೋರ್ ಇದೆ, ಮತ್ತೆ ಮುನ್ಸಿಪಲ್ ವಾಟರ್ನು ಬರುತ್ತೆ. ಓಕೆ, ಮತ್ತೆ ಡೈಮೆನ್ಷನ್ ಬಂದ್ಬಿಟ್ಟು 45/50 ಇದೆ. ಏಕಾತ. ಓಕೆ ಓಕೆ, 2250 ಸ್ಕ್ವೇರ್ ಫೀಟ್ ಇದೆ ಟೋಟಲ್. ಗ್ರೌಂಡ್ ಫ್ಲೋರ್ ಅಲ್ಲಿ 3 BHK, ಮತ್ತೆ ಮೇಲೆ ಫಸ್ಟ್ ಫ್ಲೋರಿಗೆ ಬಂದಾಗ ಟ್ರಿಪ್ಲೆಕ್ಸ್ ಬಿಲ್ಡಿಂಗ್, 1 ಬೋರ್ವೆಲ್ ಇದೆ. ಕೆಳಗಡೆ ಮನೆ ರೆಂಟ್ ಕೊಟ್ರೆ 16,000 ರೂಪಾಯಿ ರೆಂಟ್ ಬರುತ್ತೆ. ಮೇಲ್ಗಡೆದು ಓನ್ ಯೂಸ್ಗೆ ಯೂಸ್ ಮಾಡ್ಕೋಬಹುದು. 4 ಕಾರ್ ನಿಲ್ಸೋಷ್ಟು ಕಾರ್ ಪಾರ್ಕಿಂಗ್ ಇದೆ ಮೇಡಮ್. ಅಷ್ಟು ಇದೆ. ಎಲ್ಲ ಫುಲ್ಲಿ ನಿಮ್ಗೆ ಗ್ರಾನೈಟ್ ಬರುತ್ತೆ. ಮತ್ತೆ ಹಾಗೆ ನಿಮ್ಗೆ ಟ್ರಿಪ್ಲೆಕ್ಸ್ ಕೂಡ ವುಡ್ ವರ್ಕ್ ಬಂದ್ಬಿಟ್ಟು ಎಲ್ಲ ಟೀಕ್ ವುಡ್, ಪ್ರತಿಯೊಂದು ಟೀಕ್ ವುಡ್ ಫುಲ್ಲಿ ಫರ್ನಿಶ್ಡ್. ಎಲ್ಲ A to Z ಇದೆ ಮೇಡಮ್. ಯಾರಾದ್ರೂ ಬಂದ ತಕ್ಷಣ ವಾಸ ಮಾಡುವಂತ ಮನೆ. ತುಂಬಾ ಸೂಪರ್ ಬಿಲ್ಡಪ್ ಏರಿಯಾ ಇದೆ. ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಬಂದ್ಬಿಟ್ಟು BMRD ಅಪ್ರೂವ್ನಾ ಮ್ಯಾಮ್? ಹೌದು. ಖಾತಾ ಮ್ಯಾಮ್? ಏಕಾತ. ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಮ್ಯಾಮ್ ಹಂಗಂದ್ರೆ? ಮೇಡಮ್, ಅಲಾಂಗ್ ವಿತ್ ಬಿಲ್ಡಿಂಗ್ 11,000 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ ಓನರ್. ಹೌದಾ? ಹೌದು ಮ್ಯಾಮ್. ಏನಾದ್ರು ನೆಗೋಷಿಯಬಲ್ ಆಗುತ್ತಾ ಮ್ಯಾಮ್? ಮೇಡಮ್, ಇಲ್ಲಿ ಸುತ್ತಮುತ್ತ 10,000 ರೂಪಾಯಿ ಸೈಟ್ ರೇಟ್ ಓಡ್ತಾ ಇದೆ. ಎಲ್ಲ ಡೆವಲಪ್ಡ್ ಏರಿಯಾ ಆಗಿರೋದ್ರಿಂದ 11,000 ರೂಪಾಯಿ ಕೊಟ್ ಮಾಡ್ತಾ ಇದಾರೆ ಮೇಡಮ್. 11,000 ರೂಪಾಯಿ? ಹೌದು. ಮೀನ್ಸ್ ನಮ್ಮ ಚಾನೆಲ್ ಬಂದ್ರೆ ಯಾರಾದ್ರೂ ಬಂದ್ರೆ ಒಂದ್ ಸ್ಲೈಟ್ಲಿ ಆಗುತ್ತಾ ಮ್ಯಾಮ್ ನೆಗೋಷಿಯಬಲ್? ಬರ್ಲಿ ಮೇಡಮ್, ಬಂದು ರೂಪಾ ಮೇಡಮ್ ಅವ್ರ ಚಾನಲ್ ಇಂದ ಬಂದು ಕೂತು ಬಿಲ್ಡಿಂಗ್ ಓನರ್ ಜೊತೆ ಕೂತು ಮಾತಾಡಿದಾಗ ಅವರು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಫಸ್ಟ್ ಮನೆ ನೋಡ್ಕೊಂಡ್ ಬಂದ್ವಿ. ಇವಾಗ ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂತ ಇನ್ನೊಂದು ಬಿಲ್ಡಿಂಗ್ ಕೂಡ ಇದೆ. ಇದು ಬಂದ್ಬಿಟ್ಟು ನಿಮಗೆ 8 ಮನೆಗಳಿದೆ ಈ ಸೈಟ್ ಅಲ್ಲಿ. ಹಾಗೆ 2 ಸೈಡ್ ಗಳನ್ನ ಓನರ್ ಒಬ್ರೇನೆ. 2 ಬಿಲ್ಡಿಂಗ್ ಒಬ್ರೇ ಓನರ್. ನಿಮ್ಗೆ ಈ ಬಿಲ್ಡಿಂಗು 2 ಸಪರೇಟ್ ಖಾತಾ, ಸಪರೇಟ್ ಪೇಪರ್, ಸಪರೇಟ್ ಬೋರ್ವೆಲ್. ಇದು 8 ಮನೆ ಇರುವಂತ 8 ಬಾಡಿಗೆ ಸಿಂಗಲ್ ಬೆಡ್ರೂಮ್ ಇರುವಂತ ಒಂದು ಮನೆ. 8 ಬಾಡಿಗೆ ಮನೆಗಳಿದೆ. ಮಿನಿಮಮ್ ನಿಮ್ಗೆ ಪ್ರತಿ ತಿಂಗಳು 60,000 ರೂಪಾಯಿ 60,000 ರೂಪೀಸ್ ಇನ್ಕಮ್ ಬರುವಂತ ಈ ಬಿಲ್ಡಿಂಗ್ ಅಲ್ಲಿ 8 ಮನೆಗಳಿದೆ. ಅದರಲ್ಲಿ ಒಂದು ಸ್ಯಾಂಪಲ್ ನ ಇವಾಗ ತೋರಿಸೋಣ. 7 ಫಿಲಪ್ ಆಗಿದೆ, ಒಂದು ಮಾತ್ರ ಖಾಲಿ ಇರೋದ್ರಿಂದ ಅದನ್ನ ವಿಡಿಯೋ ಮಾಡೋಣ. ಓಕೆ ಮ್ಯಾಮ್, ಇದು ಯಾವ್ದು ಖಾತಾ ಬರುತ್ತೆ? ಹಾಗೆ ಯಾವ್ದು? ಏಕಾತ, BMRD ಸೇಮ್. ಎಲ್ಲ 2 ಬಿಲ್ಡಿಂಗು ಸೇಮ್ 2 ಅಲ್ವಾ ಮ್ಯಾಮ್? ಈ ಬಿಲ್ಡಿಂಗ್ ಬಂದ್ಬಿಟ್ಟು 45/50 ಮೆಜರ್ಮೆಂಟ್. ಹೌದು ಮೇಡಮ್. ಈ ಬಿಲ್ಡಿಂಗ್ ಏನ್ ಮೆಜರ್ಮೆಂಟ್ ಇದೆ ಮ್ಯಾಮ್? ಇದೂನು ಸೇಮ್ 45/50 ಸೆಕೆಂಡ್ ಬಿಲ್ಡಿಂಗ್ ಇದು. ಇದು ಕೂಡ ಓನರ್ ಒಬ್ರೆ, ಅದು ಕೂಡ 2 ಬಿಲ್ಡಿಂಗ್ ಓನರ್ ಒಬ್ರೆ. ಇಂಡಿವಿಜುವಲ್ ಬೋರ್ವೆಲ್ ಇದೆ. ಎಲ್ಲಾ ಮನೆಗೂ ನಿಮ್ಗೆ ಕಬ್ಬಿಣದ ಡೋರ್ ಬರುತ್ತೆ ಸೇಫ್ಟಿಗೆ. 8 ಮನೆಗೂ ಕಬ್ಬಿಣದ ಡೋರ್ ಇದೆ. ಎಲ್ಲದು ವಾಟರ್ ಫೆಸಿಲಿಟಿ ಇದೆ. ಸಿಂಗಲ್ ಬೆಡ್ರೂಮ್, ಎಲ್ಲ 100% ಸೇಫ್ಟಿ ಇದೆ. ಒಂದ್ಸಲ ನೋಡ್ಕೊಂಡ್ ಬರೋಣ. ಓಕೆ ಮ್ಯಾಮ್, ಇದು ಫೇಸಿಂಗ್ ಯಾವ್ದು ಬರುತ್ತೆ? ನಾರ್ತ್ ಫೇಸಿಂಗ್. 2 ಅಲ್ವಾ? ಹೌದು, 2 ನಾರ್ತ್ ಫೇಸಿಂಗ್. ಹಾಗಾದ್ರೆ ಬನ್ನಿ ಮ್ಯಾಮ್, ಒಂದೇ ಒಂದು ಮನೆ ನೋಡ್ಕೊಂಡ್ ಬರೋಣ. ಓಕೆ ಮ್ಯಾಮ್, ಇವಾಗ ಈ ಮನೆಗೆ ಬಂದ್ವಿ ಅಲ್ವಾ ಮ್ಯಾಮ್? ಹೌದು. ಇದೆಲ್ಲ ಬಂದ್ಬಿಟ್ಟು ಸಿಂಗಲ್ 1 BHK ಮನೆ. ಹೌದು, 1 BHK ಮನೆ ಇದು. ಸದ್ಯಕ್ಕೆ ಒಂದು ಖಾಲಿ ಇದೆ. ಇದು ಹಾಲ್,
ಹಾಗೆ ನಿಮಗೆ ಇದು ಬಂದು ಬಾತ್ರೂಮ್ ಬರುತ್ತೆ, ಅಟ್ಯಾಚ್ ವಿತ್ ಟಾಯ್ಲೆಟ್ ಬಾತ್ರೂಮ್. ಇದು 2 ಕಡೆ ಡೋರ್, ಔಟ್ಸೈಡ್ ಸಹ ಹೋಗ್ಬೋದು. ಇಲ್ಲಿ ನಿಮ್ಗೆ ಪೂಜಾ ರೂಮ್ ಬರುತ್ತೆ, ಇದು ಪೂಜಾ ರೂಮ್ ಬರುತ್ತೆ. ಹಾಗೆ ಇದು ಬೆಡ್ರೂಮ್, ಇದೊಂದು ಬೆಡ್ರೂಮ್ ಬರುತ್ತೆ. ಹೌದು. ಇದು ಕಿಚನ್, ಹೌದು. ಇದೇ ತರ ಇದೆ 8 ಮನೆಗಳು ಕೂಡ. 8 ಮನೆ ಕೂಡ. ಹೌದು ಮ್ಯಾಮ್. ಇದು ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಮ್ಯಾಮ್? ಇದು ಬಂದ್ಬಿಟ್ಟು ಇದು ಎಲ್ಲ ಸೇರಿ ಮೇಡಮ್ ಸೈಟ್ ರೇಟ್ ಇವಾಗ ಕೊಡ್ತಾ ಇರೋದ್ರಿಂದ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದಾರೆ ಮೇಡಮ್. 10,000 ಪರ್ ಸ್ಕ್ವೇರ್ ಫೀಟ್. ಹೌದು. 8 ಮನೆ ಕೂಡ, 8 ಮನೆ, ಒಂದೇ ಬಿಲ್ಡಿಂಗ್ 8 ಮನೆ, 10,000 ರೂಪಾಯಿ ಸ್ಕ್ವೇರ್ ಫೀಟ್ ಹೇಳ್ತಾ ಇದಾರೆ ರೇಟ್. ಎಲ್ಲದು ಸಪರೇಟ್ ಮೀಟರ್ ಇದೆ, ಎಲೆಕ್ಟ್ರಿಕ್ ಮೀಟರ್, ಹಾಗೆ ಬೋರ್ವೆಲ್ ವಾಟರ್ ಇದೆ, ಮತ್ತೆ ನಿಮ್ಗೆ CMC ವಾಟರ್ ಕೂಡ ಬರುತ್ತೆ. ಎಲ್ಲ ಬಟ್ಟೆ ಒಗಿಲಿಕ್ಕೆಲ್ಲ ಸಪರೇಟ್ ಜಾಗ ಮಾಡಿದ್ದಾರೆ, ಮೀಟರ್ ಬೋರ್ಡ್ ಸಪರೇಟ್ ಇದೆ, ವಾಟರ್ದು ಸಪರೇಟ್, ಎಲ್ಲ ಸಪರೇಟ್ ಬರುತ್ತೆ. ಎಲ್ಲ ಕೊಲಾಪ್ಸಬಲ್ ಗೇಟ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ ಮಾಡಿದ್ದಾರೆ. ಹೌದು. ಇದು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋಂಥದ್ದು? 2,250 ಸ್ಕ್ವೇರ್ ಫೀಟ್ ಇದೆ ಮೇಡಮ್. ಇದು ಹೌದು. ಮೇಡಮ್ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಅದನ್ನು ಸಹ 2,250 ಸ್ಕ್ವೇರ್ ಫೀಟ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ನೆಲಮಂಗಲ ಸರೌಂಡಿಂಗ್ ಯಾರಾದ್ರೂ BM ಮಾಡಿ ಅಪ್ರೂವ್ ಆಗಂತ ಏಕಾತಾಗಿರುವಂತ ಸೈಟ್ ವಿತ್ ಮನೆ ಏನಾದ್ರು ನೋಡ್ತಾ ಇದ್ರೆ ನೋಡಬಹುದಲ್ಲ, ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕನ್ಸ್ಟ್ರಕ್ಷನ್ ಆಗಿರೋಂಥ ಮನೆ ಅಂತಾನೆ ಹೇಳ್ಬೋದು. ಹಾಗೆ ಪ್ರತಿ ಒಂದನ್ನು ಕೂಡ ನಿಮ್ಗೆ ಟೀ ಕುಡ್ ಕೂಡ ಯೂಸ್ ಮಾಡಿರೋಂಥ ವುಡ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಇಂಟೀರಿಯರ್ ಆಗೋಗಿದೆ, ಕಂಪ್ಲೀಟ್ ಆಗಿ ಟೋಟಲ್ ಆಗಿ 4 ಬೆಡ್ರೂಮ್ ಇದೆ. ಹಾಗೆ ಕೆಳಗಡೆ ನೀವು ರೆಂಟಿಗೆ ಕೂಡ ಕೊಡ್ಬೋದು, ಹಾಗೆ ನೀವು ಓನ್ ಯೂಸ್ಗೆ ಮೇಲ್ಗಡೆ ಕೂಡ ಇರ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಅಂತ ಕನ್ಸ್ಟ್ರಕ್ಷನ್ ಆಗಿರೋಂಥ ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು. ಮ್ಯಾಮ್ ಹೇಳ್ದಂಗೆ ನಮ್ಮ ಚಾನಲ್ ಇಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ 11,000 ಪರ್ ಸ್ಕ್ವೇರ್ ಫೀಟ್ ಅಂತ ಕೋಟ್ ಮಾಡ್ತಾ ಇದ್ರೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಾರೆ? ಕೆಳಗಡೆ ಮ್ಯಾಮ್ ನಂಬರ್ ಸ್ಕ್ರೋಲ್ ಆಗ್ತಾ ಇದ್ರೆ ಡೆಫಿನೆಟ್ ಆಗಿ ಮ್ಯಾಮ್ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು, ಬರೋ ಮುಂಚೆ ಮೇಡಮ್ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಲೊಕೇಶನ್ಗೆ ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಸೈಟ್ ರೇಟ್ ಅಲ್ಲಿ ನಿಮ್ಗೆ ಮನೆ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ನೆಲಮಂಗಲ ಸರೌಂಡಿಂಗ್ BM ಮಾಡಿ ಆಗಿರುವಂತ ಏಕಾತಾಗಿರುವಂತ ಸೈಟ್ ಮನೆ, ಅದು ರೆಂಟಲ್ ಇನ್ಕಮ್ ಕೂಡ ಬರ್ಬೇಕು, ನಮಗೆ ಕಾರ್ ಪಾರ್ಕಿಂಗ್ ಕೂಡ ಇರಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರು ನಿಮ್ಗೆ ಎಲ್ಲರಿಗೂ ಗೊತ್ತು, ಕಾರ್ ಪಾರ್ಕಿಂಗ್ ಇಂದ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಆದ್ರೆ ಈ ಬಿಲ್ಡಿಂಗ್ ಅಲ್ಲಿ ನೀವು ಆರಾಮಾಗಿ 4 ರಿಂದ 5 ಕಾರ್ನ ಆರಾಮಾಗಿ ಪಾರ್ಕಿಂಗ್ ಕೂಡ ಮಾಡಬಹುದು. ಹಾಗೆ ಬಾಡಿಗೆ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಕೇಳಿದ್ರೆ ನಿಮ್ಗೆ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ತೋರಿಸಿದೆ, ಗ್ರೌಂಡ್ ಫ್ಲೋರ್ ಅಲ್ಲಿ 3 BHK ಮನೆ ಕೂಡ ನಿಮ್ಗೆ ರೆಂಟಿಗೆ ಕೊಡ್ಬೋದು. ಆರಾಮಾಗಿ ರೆಂಟಿಗೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇದೆಲ್ಲೂ ಇಂಟೀರಿಯರ್ ಅಲ್ಲ, ಸಿಟಿಲೇ ಇರೋಂಥ ಪ್ಲೇಸ್ ಅಂತಾನೆ ಹೇಳ್ಬೋದು. ಸುತ್ತಮುತ್ತ ಸರೌಂಡಿಂಗ್ ಕಂಪ್ಲೀಟ್ ಫುಲ್ಲಿ ಮನೆಗಳಾಗೋಗಿದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಗ್ಯಾಡಸ್ಗಳು ಆಗ್ತಾರೆ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬೈ.